ಮಂಗಳವಾರ ಗೌರಿ ಬರ್ತಾ ಇದ್ದಾಳೆ, ಬುಧವಾರ ಗಣೇಶ ಬರ್ತಾ ಇದ್ದಾನೆ, ಅಮ್ಮ ಮಗ ಬರ್ತಾ ಇದ್ದಾರೆ ಈ ಭೂಲೋಕಕ್ಕೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿಕ್ಕೆ. ಹಾಗಾಗಿ ಗೌರಿಯನ್ನು ಹೇಗೆ ಪೂಜೆ ಮಾಡಬೇಕು, ಗಣೇಶನ ಹೇಗೆ ಪೂಜೆ ಮಾಡಬೇಕು, ಗಣೇಶನ ಯಾವ ತಿಂಡಿ ತೀರ್ಥಗಳನ್ನು ಗಣೇಶನಿಗೆ ಅರ್ಪಣೆ ಮಾಡಬೇಕು, ಹಾಗೆ ಯಾವ ರೀತಿ ಪೂಜೆನ ಮಾಡಬೇಕು ಆತನ ಒಲಿಸ್ಕೊಳ್ಳೋದಕ್ಕೆ ವಿಘ್ನ ನಿವಾರಕ ಅಂತ ಹೇಳ್ತಾರೆ. ಮೊದಲ ಪೂಜೆ ಗಣೇಶನಿಗೆ ಸೇರಬೇಕು ಅಂತ ಹೇಳ್ತಾರೆ. ಶ್ರೀ ಗುರುಭ್ಯೋ ನಮಃ. ನನ್ನ ಆರಾಧ್ಯ ಗುರುವರಿಯರನ್ನು ಹೃದಯ ಕಮಲದಲ್ಲಿ ಸ್ಮರಣೆ ಮಾಡಿಕೊಳ್ತಾ, ನಾಡಿನ ಸಮಸ್ತ ಜನರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಮಸ್ತ ಜನರಿಗೂ ಗೌರಿ ಮಂಗಳವಾರ ಬರ್ತಾ ಇರೋದು. ಗೌರಿ ಮಿಮಾಮಿ ಸಲಿಲಾನಿ ತಕ್ಷತಿ ಏಕಾಪದಿ ದ್ವಿಪದಿ ಸ ಚತುಷ್ಪದಿ ಅಷ್ಟಾಪದಿ ನವಪದಿ ಬಭೂಷೆ ಸಹಸ್ರಾಕ್ಷರ ಪ್ರಮೋನಂತ. ಒಂದು ಕಡೆ ಏನಪ್ಪ ಅಂತಂದರೆ ಗೌರಿಯ ಒಂದು ವಿಶೇಷತೆಯಲ್ಲಿ ಆ ಮಂಗಳವಾರನೇ ಬರ್ತಾ ಇರೋದರಿಂದ ಎಲ್ಲರಿಗೂ ಮಂಗಳ ಆಗ್ತದೆ ಹೆಣ್ಮಕ್ಳಿಗೆ ಅನ್ನೋದರಲ್ಲಿ ನಾ ಸಂಶಯಂತಿ. ಯಾರಿಗೆ ಮಂಗಳವಾರ ಗೌರಿ ಬರೋದ್ರಿಂದ ಭಾಳಷ್ಟು ಜನರಿಗೆ ಮಂಗಳ ದೋಷ ಇದೆ ಅಂತ ಹೇಳ್ತಾರಲ್ಲ, ಆ ಮಂಗಳ ದೋಷಗಳು ಸಹ, ಆಮೇಲೆ ಮದುವೆ ಆಗಿಲ್ಲದೆ ಪ್ರತಿಬಂಧಕ ದೋಷಗಳು ಯಾರಿಗಿರುತ್ತವೋ, ಆ ಮಂಗಳ ಕಂಟಕ ದೋಷಗಳು ಯಾವುದು ಇರ್ತಾವೋ, ಯಾರು ಈ ಮಂಗಳವಾರ ಗೌರಿಯನ್ನು ಪೂಜೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಿರೋ ಆ ದೋಷಗಳು ಪರಿಹಾರ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಎರಡನೇದೇನಂತ ಅಂದರೆ, ಗಣೇಶ ಬರ್ತಾ ಇರೋದು ಬುಧವಾರ. ಗಣೇಶ ಕರ್ಕೊಂಡೋಗೋಕೆ ಬರ್ತಾ ಇದ್ದಾನೆ ಅಮ್ಮನನ್ನು. ನೋಡಿ ಎಷ್ಟು ಚೆನ್ನಾಗಿದೆ. ಭೂಲೋಕದಲ್ಲಿ ಏನು ಸಿಸ್ಟಮ್ ಇದೆಯೋ, ವ್ಯವಸ್ಥೆ ಇದೆಯೋ, ಆ ವ್ಯವಸ್ಥೆಗೆ ತಕ್ಕಂತೆ ಸ್ವರ್ಗದಿಂದ ಬರೋರು ಸಹ ಭೂಲೋಕದಲ್ಲಿ ಹೊಂದ್ಕೊಳ್ಳೋಂಗಾಗಿದೆ ಅನ್ನೋದಕ್ಕೆ ಇದು ಯೋಚನೆ ಮಾಡಬೇಕಾಗಿದೆ. ನಾವು ಯಾರಾದರೂ ಕಳಿಸಿದ್ರೆ ಕರ್ಕೊಂಬರ್ತಾರಲ್ಲ ತವರು ಮನೆಯಿಂದ. ಆದರೆ ಒಂದು ಖುಷಿ ಏನಂತಂದರೆ, ಸಾಕ್ಷಾತ್ ಜಗನ್ಮಾತೆ ಈ ಭೂಲೋಕವನ್ನು ತನ್ನ ತವರು ಲೋಕನವಾಗಿ ಮಾಡಿಕೊಂಡಿರೋದಕ್ಕಿಂತ ಬೇರೆ ಏನಾದ್ರು ಬೇಕಾಗಿದೆಯಾ? ಈ ಭೂಲೋಕಕ್ಕೆ ಇವತ್ತು ಒಂದಿನ ನಾನು ಹೋಗಿ ಬರ್ತೀನಿ ಅಂತ ಎಲ್ಲರ ಮನೆಗೂ ಬರ್ತಾ ಇರೋದು ನಿಮ್ಮೆಲ್ಲರ ಸೌಭಾಗ್ಯ. ಅದರ ಜೊತೆಗೆ ಗಣೇಶ ಅಮ್ಮ ಹೋಗಿದ್ದಾರೆ ಕರ್ಕೊಂಡು ಬರ್ತೀನಿ ಅಂತ ಗಣೇಶ ಬಂದು ಸರ್ವ ವಿಘ್ನಗಳನ್ನು ನಿವಾರಣೆ ಮಾಡಲಿಕ್ಕೆ ಅವನು ಬರ್ತಾ ಇದ್ದಾನೆ ಅಂತಂದರೆ ನಮ್ಮೆಲ್ಲರ ಸೌಭಾಗ್ಯ ಅಂತ ತಿಳ್ಕೊಬೇಕಾಗ್ತದೆ. ಹಾಗಾಗಿ ಗಣೇಶ ಗೌರಿ ಹಬ್ಬವನ್ನು ಭಾಳ ನಿಷ್ಠೆಯಿಂದ ಮಾಡಬೇಕು. ಆಮೇಲೆ ಜೊತೆಗೆ ಏನಪ್ಪ ಅಂತಂದರೆ, ನಾನಿಷ್ಟೇ ಹೇಳೋದು ಏನು ಅಂದರೆ, ಪ್ರತಿ ಸಲವೂ ಹೇಳ್ತಾನೆ ಇದ್ದೀವಿ, ಹೇಳಿದ್ದನ್ನೇ ಹೇಳ್ತಾ ಇದ್ದೀವಿ, ಈಗಲೂ ಹೇಳಿದ್ದನ್ನೇ ಹೇಳಬೇಕಲ್ಲ ಅಂತ ಒಂದು ಕಡೆ ಬೇಸರ ಅನ್ನಿಸ್ತದೆ. ಯಾಕೆ ಅಂತಂದರೆ, ಯಾವುದಾದ್ರೂ ಒಂದು ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಏನಾದ್ರು ಒಂದು ಕಲಿಸ್ಬಿಟ್ರೆ ಸಾಕು, ಅದು ಸಾಯುವವರೆಗೂ ಮರೆಯೋದಿಲ್ಲ ಅವು. ಆದರೆ ಮನುಷ್ಯನಿಗೆ ಒಂದು ಸಲ ತಿರ್ಗಾ ಹೇಳ್ತಾನೆ ಇರಬೇಕಂದ್ರೆ ಇದು ಯಾವ ಹಣೆ ಬರ ಅಂತ ಅನ್ನಿಸ್ತದೆ. ನಾನು ಸುಮ್ಮನೆ ಇರ್ತೀನಿ, ಆದರೆ ಇವ್ರು ಬಿಡೋದಿಲ್ಲ, ಏನಾದ್ರು ಹೇಳಿ ಅಂತ ಹೇಳ್ತಾರೆ. ಹಾಗಾಗಿ ಒಂದೇನಪ್ಪ ಅಂತಂದರೆ, ಈಗ ನಮ್ಮ ಯಾಕೆ ಗಣಪತಿ ಹಿಂಗಂದರೆ, ನಮ್ಮದು ಪಂಚಭೂತಗಳನ್ನು ನಾವು ಆರಾಧಿಸ್ತೀವಿ. ಆ ಪಂಚಭೂತಗಳನ್ನು ನಾವು ಗಾಳಿನ ಪೂಜಿಸೋಕ್ಕಾಗೋದಿಲ್ಲ, ನೀರನ್ನು ಪೂಜಿಸ್ತೀವಿ, ಆಕಾಶನ ಪೂಜಿಸೋಕ್ಕಾಗೋದಿಲ್ಲ, ಹಾಗೆ ಭೂಮಿನ ಪೂಜಿಸ್ತೀವಿ ಒಂದೊಂದ್ಸಲ. ಈ ಪಂಚಭೂತಗಳು ಏನಿದೆಯೋ ಹಾಗೆ ನೀರಲ್ಲಿ ಮಣ್ಣನ್ನು ತೊಗೊಂಬರ್ತೀವಲ್ಲ, ಎಷ್ಟು ವಾಡಿಕೆ ಚೆನ್ನಾಗಿದೆ. ಆ ಮಣ್ಣು ಘಮಘಮ ಅಂತ ಇರ್ತದೆ. ಯಾಕೆ ಅಂತಂದರೆ ಅದನ್ನು ನೀರಿಂದ ತೆಗಿತೀವಿ, ಅದರಲ್ಲಿ ಭೂಮಿ ತೊಗೊಳ್ತೀವಿ, 2 ತತ್ವ ಆಯಿತು. ಗಾಳಿಯಿಂದ ಒಣಗಿಸ್ತೀವಿ, 3 ತತ್ವ ಆಯಿತು. ಬಿಸಿಲು ಸೂರ್ಯನ ಕಿರಣದಿಂದ ಒಣಗಿಸ್ತೀವಿ, ಅಗ್ನಿ ತತ್ವ ಆಯಿತು. ಆಕಾಶದ ಆ ಒಂದು ತಾಪಮಾನಗಳು ಅದ್ರ ಮೇಲೆ ಬೀಳ್ತವೆ. ಪಂಚಭೂತಗಳಿಂದ ಗಣಪತಿನ ಮಾಡ್ತೀವಿ, ಗಣಪತಿ ಗೌರಿನ. ಅದಾದಮೇಲೆ ಏನಂದರೆ ಮತ್ತೆ ಪೂಜೆ ಎಲ್ಲ ಮಾಡ್ತೀವಿ. ಪೂಜೆ ಮಾಡ್ಬೇಕಾದ್ರೆ ಏನಂದರೆ ಶ್ರದ್ಧಾ ಭಕ್ತಿ. ಭಾಳ ಜನ ಅಂದ್ಕೊಳ್ತೀರ ನಮ್ಗೆ ಅದಿಲ್ಲ, ರೇಟ್ ಜಾಸ್ತಿ ಆಗಿದೆ, 100. ಗಣಪತಿಗೆ ಏನು ಇದೆಯೋ ನಿಮ್ಮ ಕೈಲಿ ಶಕ್ತಿಯ ಅನುಸಾರ, ಏನಿಲ್ಲ ಅಂದರೂ 12 ಗರಿಕೆ ತಂದು ಒಂದು ಪೂಜೆ ಮಾಡಿ 12 ಸಲ ಗಣಪತಿಗೆ ಗರಿಕೆ ಹಾಕ್ಬಿಟ್ರೆ ಸಾಕು. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮ್ರಕೇತುವೆ ನಮಃ, ಗಣಾಧ್ಯಕ್ಷಾಯ ನಮಃ, ಪಾಲಚಂದ್ರಾಯ ನಮಃ, ಶ್ರೀ ವಿಘ್ನೇಶ್ವರ ಸ್ವಾಮಿನೇ ನಮಃ, 12 ನಾಮ ಪೂಜಾಂ ಸಮರ್ಪಯಾಮಿ. 12 ಸಲ ಗಣಪತಿಗೆ ಗರಿಕೆ ಹಾಕಿ ಪೂಜಿಸಿಬಿಟ್ರೆ ಸಾಕು. ಗಣಪತಿಗೆ ಬೇಕಾಗಿರೋದು ಶ್ರದ್ಧಾ ಭಕ್ತಿ ಮತ್ತು ಪ್ರೇಮ. ಪಾರ್ವತಿಗೆ ಬೇಕಾಗಿರೋದು ಪ್ರೀತಿ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ಕಣ್ರಿ. ನಿಮ್ಮ ಹೆಣ್ಮಕ್ಳು ಕರಿತಿರಲ್ಲ ನಿಮ್ಮ ಮನೆಗೆ, ಅಲ್ಲಿ ಏನೂ ಇಲ್ಲ ಅಂದ್ರೂ ನೀವು ತುಂಬಿದ ಪ್ರೀತಿಯನ್ನು ಕೊಟ್ಬಿಟ್ರೆ ಸಾಕು. ಅವರೊಂದು ಬ್ಲೌಸ್ ಪೀಸ್ ಕೊಟ್ಟರು ನಗ್ನಗ್ತಾ ತೊಗೊಂಡೋಗ್ಬಿಡ್ತಾರೆ. ಆದರೆ ರೇಷ್ಮೆ ಸೀರೆ ಕೊಡಿ, ಅಲ್ಲಿ ಪ್ರೀತಿ ಇಲ್ಲ ಅಂದರೆ ಅವಳ ಮುಖದಲ್ಲಿ ನಗುನೇ ಇರೋದಿಲ್ಲ. ನಮ್ಮ ಪಾರ್ವತಮ್ಮನಿಗೆ, ನನ್ನ ಸಾಕ್ಷಾತ್ ಜಗನ್ಮಾತೆಗೆ ನಗು ಬೇಕು, ಆನಂದ ಬೇಕು ಅಂತಂದರೆ ನೀವು ಆ ಅಮ್ಮನನ್ನು ಪ್ರೇಮಿಸಿ, ಅಮ್ಮನನ್ನು ಪ್ರೀತಿಸಿ, ಆ ಪ್ರೀತಿಯಿಂದ ಕರೀರಿ, ಪ್ರೀತಿಯಿಂದ ಕಳಿಸ್ಕೊಡಿ.
ಅದಾಯ್ತಲ್ಲ, ಆ ಭಕ್ತಿ ಶ್ರದ್ಧೆಯಿಂದ ಮಾಡೋವಂಥದ್ದು ಭಾಳ ಮುಖ್ಯ. ಮತ್ತೆ ನೀರಿಗೆ ತೊಗೊಂಡೋಗ್ಬೇಕಲ್ಲ, ತಿರ್ಗಿ ವಿಸರ್ಜನೆ ಮಾಡಬೇಕಲ್ಲ. ನೋಡಿ, ನೀವು ಕೆಮಿಕಲ್ ಹಾಕಿಲ್ಲ ಅಂತ ಅಂದರೆ ಅದು ನಿಜವಾದ ಗಣಪತಿ ಗೌರಿಗೆ ಸಲ್ಲಿಸಿದಂಥ ಶ್ರದ್ಧೆ ಅಂತ ತಿಳ್ಕೋಬೇಕು. ನಾವು ಪ್ರಕೃತಿಗೆ ಗೌರವಿಸಿದ್ದೀವಿ ಅಂತ ತಿಳ್ಕೋಬೇಕು. ಯಾರು ಕೆಮಿಕಲನ್ನು ನೀರು ತೊಗೊಂಡೋಗಿ ಬಿಡ್ತೀರೋ, ನೀವು ನಿಮ್ಮ ಅಪಹರಣ ಹೇಳ್ತೀನಿ, ಗಣಪತಿ ಪೂಜೆ ಮಾಡಿದರೂ ನಿಮಗೆ ಸಲ್ಲೋದಿಲ್ಲ. ಪಂಚಭೂತಗಳಲ್ಲಿ ನೀವು ದ್ರೋಹ ಮಾಡಿದ್ದೀರಾ ಅಂತ ತಿಳ್ಕೊಬೇಕು. ಯಾಕೆಂದರೆ ಆ ನೀರನ್ನು ಮಲಿನ ಮಾಡ್ತೀರಾ ಅಂತ ಅಂದಮೇಲೆ ನಾವು ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮನ್ನಿದಂ ಕುರು, ನಾವು ತಾಯಿಯಿಂದ ಪೂಜೆ ಮಾಡ್ತೀವಿ, ಗೌರವಿಸ್ತೀವಿ. ನಾವು ಅಂಥ ತಾಯಿಗೆ ನಾವು ಹೋಗಿ ಕಸ ಹಾಕಿ ಕೆಮಿಕಲ್ ಹಾಕ್ತೀವಿ ಅಂತ ಅಂದರೆ, ನಿಮ್ಮ ತಾಯಿ ತೊಡೆ ಕೂತಿರ್ತಾಳೆ ಅಂತ ಅಂದರೆ ಅವಳಿಗೆ ಹೋಗಿ ಕಸ ಎಲ್ಲ ಸುರಿದ್ಬಿಟ್ರೆ ಏನು ಅನ್ನಿಸ್ತದೆ? ಸುರಿತೀವನ್ರಿ. ಹಾಗೆ ಆ ನೀರಿಗೆ ನಾವು ಸುರಿಬಾರ್ದು. ನಾವು ಅದಕ್ಕೊಂದು ಗೌರವ ಇದೆ, ರೆಸ್ಪೆಕ್ಟ್ ಇದೆ ಭಾರತ ದೇಶದಲ್ಲಿ. ಆ ರೆಸ್ಪೆಕ್ಟನ್ನು ನಾವು ಹಾಗೆ ಉಳಿಸ್ಕೋಬೇಕು ಅನ್ನೋದು ನನ್ನ ಒಂದು ಆಶಯ. ಗಣಪತಿಯನ್ನು ವಿಸರ್ಜನೆ ಮಾಡ್ತೀವಿ ಅಂದರೆ ಮತ್ತೆ ನೀರಿಂದ ಎಲ್ಲಿಂದ ಬಂದಿರ್ತಾರೋ ಅಲ್ಲಿ ಕಳಿಸ್ತೀವಿ ಅಂತ ಅಂದರೆ ಎಲ್ಲಿಂದ? ಈಗ ಅವ್ರು ಅಲ್ಲಿಂದ ಬಂದಿದ್ದಾರೆ, ಮತ್ತೆ ಅಲ್ಲಿಗೆ ವಾಪಸ್ಸು ನಾವು ಹಂಗೇ ಕಳಿಸ್ಬೇಕು, ಹಾಗೇ ಕರಗಿ ಮಣ್ಣಾಗಬೇಕು. ಇದೇ ಸೃಷ್ಟಿ. ಹುಟ್ಟಿದ ಮೇಲೆ ಮನುಷ್ಯ ಸಾಯಲೇಬೇಕು ಅಂತ, ಗಣಪತಿ ಬಂದ ಮೇಲೆ ವಾಪಸ್ ಹೋಗಲೇಬೇಕು ಅನ್ನೋದಕ್ಕೆ ತೋರಿಸ್ಕೊಡುವಂಥ ಒಂದು ಹಬ್ಬ ಇದು. ಅರಿವನ್ನು ಕೊಡುವಂಥ ಹಬ್ಬ, ವಿವೇಕವನ್ನು ಕೊಡುವಂಥ ಹಬ್ಬ, ಜ್ಞಾನವನ್ನು ಕೊಡುವಂಥ ಹಬ್ಬ. ಆಮೇಲೆ ಭಾಳ ಜನ ಬೀದಿಗಳಲ್ಲಿ ಇದು ನನ್ನ ಜಾತಿ ಗಣಪತಿ, ಇದು ನಮ್ಮ ಕೇರಿ ಗಣಪತಿ. ಅಯ್ಯೋ ಶಿವರೇ, ಗಣಪತಿಗೆ ಎಲ್ಲ ಗ್ರಹಗಳು ಸಹ, ವಿಷ್ಣು ಆಗ್ಬೋದು, ಬ್ರಹ್ಮ ಆಗ್ಬೋದು, ಶಾರದೆ ಆಗ್ಬೋದು, ಯಾರೇ ಆಗಿರಲಿ, ಯಾವ ದೇವಸ್ಥಾನದಲ್ಲಿ ನೋಡಿ ಗಣಪತಿನ ಇಡ್ತಾರೆ. ಗಣ ಅಧ್ಯಕ್ಷ ಅವನು. ಯಾವುದೇ ಆ ದೇವತೆಗಳಲ್ಲೇ ಭೇದ ಭಾವ ಇಲ್ಲದೆ ಗಣಪತಿಯನ್ನು ಇರಬೇಕು, ಪೂಜಿಸಬೇಕಂತ ಹೇಳಬೇಕಾದ್ರೆ, ಯಾವುದೇ ಇಲ್ಲಿ ಪೂಜೆಗಳಾಗಬೇಕಾದ್ರೂ ಗಣಪತಿ ಪೂಜೆ ಮಾಡಬೇಕು ಅಂತ ಇರಬೇಕಾದ್ರೆ, ಇನ್ನು ಜಾತಿ ಗಣಪತಿ ಎಲ್ಲ ಬಂತು, ಕೇರಿ ಗಣಪತಿ ಅಂತ ಎಲ್ಲಿ ಬಂತು, ಬೀದಿ ಗಣಪತಿ ಅಂತ ಎಲ್ಲಿ ಬಂತು, ಬಡವನ ಗಣಪತಿ ಅಂತ ಎಲ್ಲಿ ಬಂತು, ಶ್ರೀಮಂತನ ಗಣಪತಿ ಅಂತ ಎಲ್ಲಿ ಬಂತು ರೀ? ಎಲ್ಲಿ ಬಂತು? ನಾವು ಯಾಕೆ ಹಿಂಗೆ ಕಚ್ಚಾಡ್ತಾ ಇದ್ದೀವಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ರೀ. ನಾವು ಭಗವಂತನ ಪೂಜಿಸಬೇಕಾದ್ರೆ ವಿಶಾಲತೆ ಇರಬೇಕು ರೀ, ವಿಶಾಲತೆ ಭಾವನೆ ಇರಬೇಕು ರೀ. ನಮಗೆ ಒಳ್ಳೆ ಭಾವನೆನೇ ಇಲ್ಲ ಅಂದರೆ, ಒಂದು ಒಳ್ಳೆ ಭಾವನೆ ಕಟ್ಬಿಟ್ಟು ಗಣಪತಿ ಇಟ್ಟರೆ ಏನು ರೀ ಪ್ರಯೋಜನ? ಒಳ್ಳೆ ಭಾವನೆ ಇದೆ, ಗಣಪತಿ ಇಟ್ಟಿದ್ದೀರ, ನಿಮಗೆ ಭಾವನೆನೇ ಸರಿ ಇಲ್ಲ ಅಂತಂದರೆ ಒಳ್ಳೆ ಪೂಜೆ ಮಾಡ್ತೀರಿ, ಮನಸ್ಥಿತಿನೇ ಚೆನ್ನಾಗಿಲ್ಲ ಅಂದ್ರೆ ಪೂಜೆ ಏನ್ರಿ ಮಾಡ್ತೀರಿ? ಮನಸ್ಸಲ್ಲಿ ಮಾದೇವ ಇರ್ತಾನೆ ಅಂತ ಹೇಳ್ತಾರೆ, ಮನಸ್ಸು ಚೆನ್ನಾಗಿದ್ದರೆ ಮಾದೇವ ಅಂತಾರೆ. ಮನಸ್ಸೇ ಚೆನ್ನಾಗಿಲ್ಲ ಅಂದರೆ ಇನ್ನೆಲ್ಲರಿ ಗಣಪತಿ? ಯಾಕೆ ಕಚ್ಚಾಡ್ತೀರಾ? ಎಲ್ಲಿ ಮಾಡಿರ್ತಾರೋ ಅಲ್ಲಿ ಹೋಗ್ರಿ. ಆಮೇಲೆ ಭಾಳ ಜನ ನಾವು ಗಣಪತಿ ಕೂರಿಸೋ ವಾಡಿಕೆ ಇಲ್ಲ, ಬೇಡ, ಹೋಗಿ ಎಲ್ಲಿ ಗಣಪತಿ ಇರ್ತಾವಲ್ಲ ನಮಸ್ಕಾರ ಮಾಡಿ, ಮುಗಿದೋಯ್ತಲ್ಲ. ಯಾರಿಗೆ ಏನೇನು ಅವಕಾಶ ಇದೆಯೋ ಅದರಲ್ಲೇ ಸಂತೃಪ್ತಿ ಪಡಿ, ಆನಂದ ಪಡಿ. ಅದು ನಮಗೆ ಸಿಕ್ಕಿಲ್ಲ, ಅಯ್ಯೋ ಅವ್ರದ್ದು ಹಂಗಿದೆ, ಸೊ ನಮ್ದು ಹಿಂಗಿದೆ, ನಮ್ಮ ಗಣಪತಿ ಹಿಂಗಿದೆ. ಏನೂ ಇಲ್ಲ ಅಂದರೆ ಮನೇಲಿ ಬೆಳ್ಳಿ ಗಣಪತಿ ಇದೆಯಲ್ಲ, ಇಲ್ಲ ಪಂಚಲೋಹದ ಗಣಪತಿ ಇದೆಯಾ, ಏನಿಲ್ಲ ಅಂದರೆ ಸಗಣಿ ಗಣಪತಿ ಗರಿಕೆ ಸಿಕ್ಸ್ ಮಾಡ್ತಾರಲ್ಲ, ಏನಿಲ್ಲ ಅಂದರೂ ಅಷ್ಟಾದರೂ ಮಾಡಿ. ಬಡವನ ಮನೆ, ಶ್ರೀಮಂತನ ಮನೆ ಗಣಪತಿಗೆ ಗೊತ್ತಿಲ್ಲ. ಗಣಪತಿಗೆ ಗೊತ್ತಿರೋದೇ ಭಕ್ತಿ, ಪ್ರೀತಿ. ಆ ಪ್ರೀತಿ ಮತ್ತು ಭಕ್ತಿ ಯಾರ ಮನೇಲಿ ಕರಿತೀರೋ ಅವ್ರ ಮನೇಲೆಲ್ಲ ಗಣಪತಿ ಬಂದು ಹೋಗ್ತಾನೆ. ಯಾರಿಗೆ ಭಕ್ತಿ ಇಲ್ವೋ, ಯಾರಿಗೆ ಪ್ರೇಮ ಇಲ್ವೋ, ಯಾರಿಗೆ ಪ್ರೀತಿ ಇಲ್ವೋ, ಯಾರಿಗೆ ಶ್ರದ್ಧೆ ಇಲ್ವೋ, ಯಾರಿಗೆ ಒಳ್ಳೆ ಭಾವನೆ ಇರೋದಿಲ್ವೋ, ಯಾರಿಗೆ ಒಳ್ಳೆ ಮನಸ್ಥಿತಿ ಇರೋದಿಲ್ವೋ, ನೀವೆಂಥ ದೊಡ್ಡ ಗಣಪತಿ ತೊಗೊಂಬಂದು ದೊಡ್ಡ ಗೌರಿ ಎಲ್ಲ ಮಾಡಿ ಎಷ್ಟು ಜನ ಊಟ ಹಾಕಿದ್ರು ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ಕೆಟ್ಟರೋ ನಿಜವಿಲ್ಲದೆ ಅಂತ ಒಂದು ಮಾತು ಹೇಳ್ತಾರೆ. ಅದು ಉಪಯೋಗ ಆಗೋದಿಲ್ಲ. ಏನೇ ಮಾಡಿ ಶ್ರದ್ಧೆಯಿಂದ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ, ಎಲ್ಲಿ ಗಣಪತಿ ಕೂರಿಸ್ತಾರೋ ಅಲ್ಲಿ ಮಾಡಿ. ನಾಡಿನ ಜನತೆಗಿಷ್ಟೇ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಪ್ರಕೃತಿಯನ್ನು ಆರಾಧಿಸಿ. ಗಣಪತಿನೂ ಒಂದು ಪ್ರಕೃತಿ ರೂಪದಲ್ಲೇ ಬರ್ತಾ ಇರೋದು, ಮಣ್ಣಿನಿಂದನೇ ಬರ್ತಾ ಇರೋದ್ರಿಂದ ಪ್ರಕೃತಿಗೆ ವಿಸರ್ಜನೆ ಮಾಡೋದರಿಂದ ಯಾರು ಕೆಮಿಕಲನ್ನು ಬಳಸಬೇಡಿ, ಯಾವ ಕೆಮಿಕಲನ್ನು ಹಾಕಿ ಜಲದಲ್ಲಿರುವಂಥ ಜೀವರಾಶಿಗಳನ್ನು ಕೊಲ್ಲಬೇಡಿ, ಆ ಮಹಾಪಾಪಕ್ಕೆ ಒಳಗಾಗಬೇಡಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಾಡಿನ ರಾಷ್ಟ್ರದ ಸಮಸ್ತ ಜನರಿಗೆ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ನಿಮಗೆ ಈ ಒಂದು ಎಲ್ಲರೂ ಕೇಳ್ಕೊಳ್ಳಿ, ಈ ರಾಷ್ಟ್ರಕ್ಕೆ ಯಾವುದೇ ವಿಘ್ನ ಬರದೇ ಇರಲಿ ಅಂತ ಕೇಳ್ಕೊಳ್ಳಿ, ನಮ್ಮ ಸೈನಿಕರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ, ನಮ್ಮ ರೈತರಿಗೆ ಒಳ್ಳೆ ಬೆಳೆ ಬೆಳೆದು ಕೊಡುವಂಥ ಮನಸ್ಥಿತಿ ಬರಲಿ ಅಂತ ಕೇಳ್ಕೊಳ್ಳಿ, ನಮ್ಮ ರೈತನಿಗೆ ಶಕ್ತಿ ಬರಲಿ ಅಂತ ಕೇಳ್ಕೊಳ್ಳಿ, ನಿಮಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ. ನಿಮಗೆ ಶಾಂತಿ, ನೆಮ್ಮದಿ, ಸಮಾಧಾನ, ತೃಪ್ತಿ, ಆರೋಗ್ಯ, ಭಾಗ್ಯ, ನೀವು ಬದುಕಿ ಬೇರೆಯವ್ರು ಬದುಕಕ್ಕೆ ಬಿಡಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶಿವಂಭೂಯಾತ್.
ಇವತ್ತು ತ್ರಿನೇತ್ರ ಮಹಾಸ್ವಾಮೀಜಿಗಳು ಇಷ್ಟೊಂದೆಲ್ಲ ಹೇಳಿದ್ರು, ಹೇಗೆಲ್ಲ ಪೂಜೆ ಮಾಡಬೇಕು ಅನ್ನುವಂಥದ್ದು ಸಾಕ್ಷಾತ್ ಪಾರ್ವತಿ ದೇವಿಯನ್ನೇ ಒಲಿಸಿಕೊಂಡಂಥ ಸ್ವಾಮೀಜಿಗಳು. ಈ ಒಂದು ವಿಶೇಷ ದಿನದ ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಆದಷ್ಟು ಮಣ್ಣಿನ ಗಣೇಶನ ಪೂಜೆ ಮಾಡಿ, ಭಕ್ತಿ ಇರಲಿ, ಬಣ್ಣ ಬೇಡ. ಇದು ರೈಟ್ ನ್ಯೂಸ್.